ಪುನೀತ್ ರಾಜ್ಕುಮಾರ್ ಆತ್ಮದ ಜೊತೆ ಮಾತನಾಡಿದ ಗುರೂಜಿ. ವೈರಲ್ ಆದ ಆ ವಿಡಿಯೋದಲ್ಲಿದೆಯಾ ಪುನೀತ್ ಆತ್ಮದ ಧ್ವನಿ? ಪುನೀತ್ ಆತ್ಮ ಈಗ ಎಲ್ಲಿದೆ, ಏನ್ ಮಾಡ್ತಿದೆ ಗೊತ್ತಾ? ಈಗಾಗಲೇ ಪುನೀತ್ ಮತ್ತೆ ಹುಟ್ಟಿ ಬಂದಿದ್ದಾರಾ? ಆತ್ಮ ಹೇಳಿದ್ದೇನು? ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವೇನಾದ್ರೂ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ರೆ ಮಿಸ್ ಯು ಅಪ್ಪು ಅಂತ ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡೋಣ ನಮ್ಮ ಅಪ್ಪುಗೆ ಎಷ್ಟು ಲೈಕ್ಸ್ ಬರುತ್ತೆ ಅಂತ. ರಾಜಕುಮಾರನಿಗೆ ಎಷ್ಟು ಸಾವಿರ ಅಭಿಮಾನಿಗಳು ಇದ್ದಾರೆ ಅಂತ ನೋಡೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರನ್ನ ಅಗಲಿ 2 ವರ್ಷಗಳೇ ಕಳೆದು ಹೋಗಿದೆ. ಆದರೂ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇದ್ದಾರೆ ಅಂತಲೇ ಅಭಿಮಾನಿಗಳು ಅಂದುಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2021 ಅಕ್ಟೋಬರ್ 29ರಂದು ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ರು. ಹೃದಯ ಸಂಬಂಧಿ ಕಾಯಿಲೆಯಿಂದ ಇದ್ದಕ್ಕಿದ್ದಂತೆ ಇಹಲೋಕ ತ್ಯಜಿಸಿದ್ರು. ಎಷ್ಟು ಜನ ಅಭಿಮಾನಿಗಳಿಗೆ ಆ ನೋವನ್ನ ಇವತ್ತಿಗೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾಗಿಲ್ಲ. ಇನ್ನು ಅವರು ಅಗಲಿದ ಸಂದರ್ಭದಲ್ಲಿ ಅವರ ಪುನರ್ಜನ್ಮದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾಗಿತ್ತು. ಅದರಲ್ಲೂ ಕೆಲವೊಂದಿಷ್ಟು ಪುನರ್ಜನ್ಮ ತಜ್ಞರು ಅಪ್ಪು ಅವರ ಆತ್ಮದ ಜೊತೆ ಮಾತನಾಡಿದ್ದೀವಿ ಅಂತಲೂ ಕೂಡ ಹೇಳಿದ್ದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಜನ್ಮಾಂತರ ಖ್ಯಾತಿಯ ಪುನರ್ಜನ್ಮ ತಜ್ಞ ರಾಮಚಂದ್ರ ಗುರೂಜಿ ಅಪ್ಪು ಆತ್ಮದ ಜೊತೆ ಮಾತನಾಡುವ ಪ್ರಯತ್ನವನ್ನ ನಡೆಸಿದ್ದೀನಿ ಅಂತ ಹೇಳಿದ್ರು. ಆ ಒಂದು ವಿಚಾರವನ್ನ ಕೇಳಿ ಎಲ್ಲರಿಗೂ ಅಚ್ಚರಿ ಮೂಡಿತ್ತು, ಜೊತೆಗೆ ಅಷ್ಟೇ ಕುತೂಹಲವೂ ಕೂಡಾಗಿತ್ತು. ಇದೀಗ ರಾಮಚಂದ್ರ ಗುರೂಜಿಯವರು ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಜೊತೆ ಮಾತನಾಡಿದ್ದೇನೆ ಅಂತ ದೃಢಪಡಿಸಿದ್ದಾರೆ. ಅಲ್ಲದೆ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಗುರೂಜಿಯವರು ಪುನೀತ್ ಆತ್ಮಕ್ಕೆ 3 ಪ್ರಶ್ನೆಗಳನ್ನ ಕೇಳಿದ್ರಂತೆ. ಆ 3 ಪ್ರಶ್ನೆಗಳಿಗೆ ಪುನೀತ್ ಆತ್ಮ ಉತ್ತರಿಸಿದೆಯಂತೆ. ಹಾಗಾದರೆ ಅಪ್ಪು ಆತ್ಮದ ಜೊತೆಗೆ ರಾಮಚಂದ್ರ ಗುರೂಜಿಯವರು ನಡೆಸಿದ ಮಾತುಕತೆ ಏನು? ರಾಮಚಂದ್ರ ಗುರೂಜಿಯವರು ಬಿಚ್ಚಿಟ್ಟ ಸಾವಿನ ರಹಸ್ಯವೇನು? ನಮ್ಮೆಲ್ಲರ ಪ್ರೀತಿಯ ಅಪ್ಪು ಈಗಾಗಲೇ ಮತ್ತೆ ಜನಿಸಿದ್ದಾರಾ? ಪುನೀತ್ ರಾಜ್ಕುಮಾರ್ ಅವರ ಪುನರ್ಜನ್ಮದ ಬಗ್ಗೆ ಗುರೂಜಿಯವರು ಹೇಳಿದ್ದಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಪುನೀತ್ ರಾಜ್ಕುಮಾರ್ ಅಗಲಿಕೆಯ ಸುದ್ದಿ ಅಭಿಮಾನಿಗಳಿಗೆ ಬರಸಿಡಿಲಿನಂತೆ ಬಡದಿತ್ತು. ಇಂದಿಗೂ ಅವರನ್ನ ಜಪಿಸುವ ಅಭಿಮಾನಿಗಳಿದ್ದಾರೆ. ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ನೋಡಿದಾಗ ಯಾವುದಾದ್ರೂ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಅನ್ನುವಂತಹ ಭಾವನೆ ನಮ್ಮೆಲ್ಲರಲ್ಲಿ ಮೂಡುತ್ತೆ. ಇಂದಿಗೂ ಅವರನ್ನ ಜಪಿಸುವ ಅಭಿಮಾನಿಗಳಿದ್ದಾರೆ. ಅಪ್ಪು ಇಲ್ಲದಿದ್ರೂ ಕೂಡ ಅವರ ಜನ್ಮದಿನವನ್ನ ಹಬ್ಬದಂತೆ ಆಚರಣೆ ಮಾಡ್ತಾರೆ. ಇವತ್ತಿಗೂ ಸಹ ಚಿತ್ರಮಂದಿರಗಳಲ್ಲಿ ಅಪ್ಪು ಅವರ ಸಿನಿಮಾಗಳು ಮರು ಬಿಡುಗಡೆ ಆಗ್ತಾ ಇದ್ದಾವೆ. ಇವರಿಗೆ ಕ್ಷೀರಾಭಿಷೇಕ ಮಾಡಿ ಸ್ವಾಗತಿಸುವ ದೊಡ್ಡ ಅಭಿಮಾನಿ ಬಳಗವಿದೆ. ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾಗಿಲ್ಲ. ಆದರೆ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಮಾತನಾಡುವ ಪ್ರಯತ್ನವನ್ನ ಗುರೂಜಿ ಒಬ್ಬರು ಮಾಡಿದ್ದಾರೆ. ಈ ಹಿಂದೆಯೇ ಕಸ್ತೂರಿ ವಾಹಿನಿಯಲ್ಲಿ ಜನ್ಮಾಂತರ ಎನ್ನುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು. ನಿಮಗೆಲ್ಲರಿಗೂ ಕೂಡ ಆ ಕಾರ್ಯಕ್ರಮ ನೆನಪಿರಬಹುದು. ಆ ಒಂದು ಕಾರ್ಯಕ್ರಮವನ್ನ ಪುನರ್ಜನ್ಮ ತಜ್ಞ ರಾಮಚಂದ್ರ ಗುರೂಜಿಯವರು ನಡೆಸಿಕೊಳ್ತಾ ಇದ್ರು. ಇದೇ ಜನ್ಮಾಂತರ ಖ್ಯಾತಿಯ ಆಧ್ಯಾತ್ಮಿಕ ಗುರು ಅಂತಲೇ ಖ್ಯಾತಿಯನ್ನ ಹೊಂದಿರುವ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು ಇಂತಹದೊಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅವರು ಈ ಹಿಂದೆಯೂ ಸಹ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಿದ್ರು. ಸಿನಿಮಾ ಸೆಲೆಬ್ರಿಟಿಗಳು ಸೇರಿದಂತೆ ಹಲವಾರು ಗಣ್ಯರ ಆತ್ಮಗಳ ಜೊತೆ ಸಂಭಾಷಣೆಯನ್ನ ಮಾಡಿದ್ರು. ಆ ಮೂಲಕ ಹಲವಾರು ವ್ಯಕ್ತಿಗಳ ಅಕಾಲಿಕ ಸಾವಿನ ರಹಸ್ಯವನ್ನ ತಿಳಿಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರು ಆತ್ಮದ ಜೊತೆ ಮಾತನಾಡುವುದಕ್ಕೆ ಹಲವಾರು ಉದಾಹರಣೆಗಳು ಕೊಡ್ತಾರೆ. ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಅವರ ಆತ್ಮದ ಜೊತೆ ಮಾತನಾಡಿದ್ರು ಎನ್ನಲಾಗಿದೆ. ಅದೇ ರೀತಿ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಜೊತೆಗೂ ಸಂಭಾಷಣೆ ನಡೆಸಿದ್ದಾಗಿ ಹೇಳಿಕೊಂಡಿದ್ದಾರೆ. ಡಯಟ್, ವರ್ಕೌಟ್ ಅಂತ ಆರೋಗ್ಯದ ಕಡೆ ಸಿಕ್ಕಾಪಟ್ಟೆ ಗಮನ ಕೊಡ್ತಾ ಇದ್ದ ಪುನೀತ್ ಅನೇಕರಿಗೆ ಧನ ಸಹಾಯವನ್ನ ಮಾಡಿದ್ದಾರೆ. ಎಡಗೈಯಿಂದ ಮಾಡಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ, ಆ ರೀತಿ ಸಹಾಯ ಮಾಡ್ತಾ ಇದ್ರು. ಆದರೆ ಅವರ ನಿಧನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕೇಳಿ ಬಂದಿತ್ತು. ಅದು ಸತ್ಯವೋ ಸುಳ್ಳವೋ ಅಂತ ತಿಳಿದುಕೊಳ್ಳೋದಕ್ಕೆ ರಾಮಚಂದ್ರ ಗುರೂಜಿ ಅವರು ಅಪ್ಪು ಆತ್ಮದ ಜೊತೆ ಮಾತನಾಡಿದ್ದಾರಂತೆ. ಅಲ್ಲದೆ ಇಲ್ಲಿ ಅಚ್ಚರಿಯ ಸಂಗತಿ ಏನಂದ್ರೆ, ಗುರೂಜಿ ಅಪ್ಪು ಆತ್ಮದ ಜೊತೆ ಮಾತನಾಡಿರೋದು ಈಗಲ್ಲ, ಬದಲಿಗೆ ಅಪ್ಪು ನಿಧನರಾಗಿ ಕೆಲವು ದಿನಗಳ ಹಿಂದೆ ಈ ವಿಚಾರವನ್ನ ಅವರು ಈಗ ಬಹಿರಂಗಪಡಿಸಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿರುವ ವ್ಯಕ್ತಿಗೆ ಅವರ ಸಾವಾಗುವ 6 ತಿಂಗಳ ಮೊದಲೇ ಮುನ್ಸೂಚನೆ ಸಿಗತ್ತೆ. ಅದು ಕೆಲವರಿಗೆ ಗೊತ್ತಾಗತ್ತೆ, ಇನ್ನು ಕೆಲವರಿಗೆ ಗೊತ್ತಾಗೋದಿಲ್ಲ. ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಸಾವಿನ ಬಗ್ಗೆ ಗೊತ್ತಾಗಿತ್ತಂತೆ. ಅವರು ಅದನ್ನ ಸ್ವೀಕಾರ ಮಾಡಿ ಸುಮ್ಮನಿದ್ದಿರಬಹುದು ಅಥವಾ ಗೊತ್ತಾಗದೇ ಇದ್ರೂ ಕೂಡ ಇರಬಹುದು.
ನಾನು ಅವರ ಸಾವಿನ ಕಾರಣವನ್ನ ತಿಳಿದುಕೊಳ್ಳುವ ಸಲುವಾಗಿ ಅವರ ಆತ್ಮದ ಜೊತೆ ಮಾತನಾಡಿದೆ ಅಂತ ರಾಮಚಂದ್ರ ಗುರೂಜಿಯವರು ಕಾರಣವನ್ನ ತಿಳಿಸಿದ್ದಾರೆ. ಆತ್ಮದ ಜೊತೆ ಸಂಭಾಷಣೆ ನಡೆಸುವಂತಹ ಸಂದರ್ಭದಲ್ಲಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಪುನೀತ್ ಆತ್ಮ ಉತ್ತರವನ್ನ ನೀಡಿದೆ. ಹೀಗಂತ ಗುರೂಜಿಯವರು ಹೇಳಿದ್ದಾರೆ. ಮತ್ತೆ ಹುಟ್ಟಿ ಬರ್ತಾರಾ ಎಂದು ಅಪ್ಪು ಅವರ ಆತ್ಮದ ಜೊತೆ ಮಾತನಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದೊಮ್ಮೆ ಹುಟ್ಟಿ ಬರೋದಾದ್ರೆ ನಾನು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ ಅಂತ ಉತ್ತರವನ್ನ ನೀಡಿದ್ದಾರೆ. ಇದಿಷ್ಟು ಅವರ ಆತ್ಮದ ಜೊತೆಗೆ ಸಂಭಾಷಣೆ ಮಾಡಿ ತಿಳಿದುಕೊಂಡಿದ್ದು ಅಂತ ಗುರೂಜಿಯವರು ಹೇಳಿದ್ದಾರೆ. ಅವರ ಸಾವಿನ ಬಗ್ಗೆ ಸಾಕಷ್ಟು ಕುತೂಹಲಗಳು ವ್ಯಕ್ತವಾಗಿದ್ರಿಂದ ನಾವು ನಮ್ಮ ಸಂಶೋಧನೆಗಾಗಿ ಖಾಸಗಿ ಭಂಡಾರಕ್ಕಾಗಿ ಅದನ್ನ ಮಾಡಿದ್ದಾಗಿ ಸ್ಪಷ್ಟನೆ ಪಡಿಸಿದ್ದಾರೆ. ಜೊತೆಗೆ ಅಪ್ಪು ಅವರಂತಹ ಸುಂದರ ವ್ಯಕ್ತಿತ್ವವುಳ್ಳ ಆತ್ಮಗಳಿಗೆ ಸದ್ಗತಿಯಾಗಬಹುದು ಅಥವಾ ಮರುಹುಟ್ಟು ಆಗಬಹುದು ಅಂತ ಹೇಳಿದ್ದಾರೆ. ಆ ಮೂಲಕವಾಗಿ ಅಪ್ಪು ಅವರ ಪುನರ್ಜನ್ಮದ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡಿಸುವಂತೆ ಮಾಡಿದ್ದಾರೆ. ಇನ್ನು ಅವರ ಹೇಳಿರುವುದನ್ನ ಕೇಳಿದಾಗ ಸ್ವಲ್ಪ ಆಶ್ಚರ್ಯವಾಗುತ್ತೆ. ನಿಜವಾಗಲೂ ಅವರು ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಜೊತೆ ಮಾತನಾಡಿದ್ದಾರಾ, ಅದಕ್ಕೆ ಈ ರೀತಿಯಾಗಿ ಎಲ್ಲ ಉತ್ತರ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡಬಹುದು. ಆದರೆ ಇದು ಸುಳ್ಳು ಅಂತ ಹೇಳೋದಕ್ಕೆ ಆಗ್ಲಿ ಅಥವಾ ಸತ್ಯ ಅಂತ ಹೇಳೋದಕ್ಕೆ ಆಗ್ಲಿ ನಮಗೆ ಸಾಧ್ಯವಿಲ್ಲ. ಯಾಕಂದ್ರೆ ಇಂಥ ಕಥೆಗಳನ್ನ ಕೇಳಿದ್ದೇವೆ, ಆದ್ರೆ ಅದರ ಅನುಭವ ನಮಗಾಗಿಲ್ಲ. ಅವರು ಖಾಸಗಿ ಚಾನೆಲ್ನಲ್ಲಿ ಜನ್ಮಾಂತರ ಎಂಬ ಕಾರ್ಯಕ್ರಮ ನಡೆಸಿ ಯಶಸ್ವಿಯಾಗಿದ್ರು. ಇವರು ಪುನೀತ್ ರಾಜ್ಕುಮಾರ್ ತೀರಿ ಹೋದ ಕೆಲವು ದಿನಗಳಲ್ಲಿ ಆತ್ಮದ ಜೊತೆ ಸಂಭಾಷಣೆ ನಡೆಸಿದ್ದೆ ಆದ್ರೆ ಅದರ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಆತ್ಮದ ಜೊತೆ ಸಂಭಾಷಣೆ ನಡೆಸುವಂತಹ ಸಂದರ್ಭದಲ್ಲಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಪುನೀತ್ ಆತ್ಮ ಉತ್ತರವನ್ನ ನೀಡಿದೆ. ಹೀಗಂತ ಗುರೂಜಿಯವರು ಹೇಳಿದ್ದಾರೆ. ಮತ್ತೆ ಹುಟ್ಟಿ ಬರ್ತಾರಾ ಎಂದು ಅಪ್ಪು ಅವರ ಆತ್ಮದ ಜೊತೆ ಮಾತನಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದೊಮ್ಮೆ ಹುಟ್ಟಿ ಬರೋದಾದ್ರೆ ನಾನು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ ಅಂತ ಉತ್ತರವನ್ನ ನೀಡಿದ್ದಾರೆ. ಇದಿಷ್ಟು ಅವರ ಆತ್ಮದ ಜೊತೆಗೆ ಸಂಭಾಷಣೆ ಮಾಡಿ ತಿಳಿದುಕೊಂಡಿದ್ದು ಅಂತ ಗುರೂಜಿಯವರು ಹೇಳಿದ್ದಾರೆ. ಅವರ ಸಾವಿನ ಬಗ್ಗೆ ಸಾಕಷ್ಟು ಕುತೂಹಲಗಳು ವ್ಯಕ್ತವಾಗಿದ್ರಿಂದ ನಾವು ನಮ್ಮ ಸಂಶೋಧನೆಗಾಗಿ ಖಾಸಗಿ ಭಂಡಾರಕ್ಕಾಗಿ ಅದನ್ನ ಮಾಡಿದ್ದಾಗಿ ಸ್ಪಷ್ಟನೆ ಪಡಿಸಿದ್ದಾರೆ. ಜೊತೆಗೆ ಅಪ್ಪು ಅವರಂತಹ ಸುಂದರ ವ್ಯಕ್ತಿತ್ವವುಳ್ಳ ಆತ್ಮಗಳಿಗೆ ಸದ್ಗತಿಯಾಗಬಹುದು ಅಥವಾ ಮರುಹುಟ್ಟು ಆಗಬಹುದು ಅಂತ ಹೇಳಿದ್ದಾರೆ. ಆ ಮೂಲಕವಾಗಿ ಅಪ್ಪು ಅವರ ಪುನರ್ಜನ್ಮದ ಬಗ್ಗೆ ಮತ್ತಷ್ಟು ಕುತೂಹಲ ಮೂಡಿಸುವಂತೆ ಮಾಡಿದ್ದಾರೆ. ಇನ್ನು ಅವರ ಹೇಳಿರುವುದನ್ನ ಕೇಳಿದಾಗ ಸ್ವಲ್ಪ ಆಶ್ಚರ್ಯವಾಗುತ್ತೆ. ನಿಜವಾಗಲೂ ಅವರು ಪುನೀತ್ ರಾಜ್ಕುಮಾರ್ ಅವರ ಆತ್ಮದ ಜೊತೆ ಮಾತನಾಡಿದ್ದಾರಾ, ಅದಕ್ಕೆ ಈ ರೀತಿಯಾಗಿ ಎಲ್ಲ ಉತ್ತರ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡಬಹುದು. ಆದ್ರೆ ಇದು ಸುಳ್ಳು ಅಂತ ಹೇಳೋದಕ್ಕೆ ಆಗ್ಲಿ ಅಥವಾ ಸತ್ಯ ಅಂತ ಹೇಳೋದಕ್ಕೆ ಆಗ್ಲಿ ನಮಗೆ ಸಾಧ್ಯವಿಲ್ಲ. ಯಾಕಂದ್ರೆ ಇಂಥ ಕಥೆಗಳನ್ನ ಕೇಳಿದ್ದೇವೆ, ಆದ್ರೆ ಅದರ ಅನುಭವ ನಮಗಾಗಿಲ್ಲ. ಅವರು ಖಾಸಗಿ ಚಾನೆಲ್ನಲ್ಲಿ ಜನ್ಮಾಂತರ ಎಂಬ ಕಾರ್ಯಕ್ರಮ ನಡೆಸಿ ಯಶಸ್ವಿಯಾಗಿದ್ರು. ಇವರು ಪುನೀತ್ ರಾಜ್ಕುಮಾರ್ ತೀರಿ ಹೋದ ಕೆಲವು ದಿನಗಳಲ್ಲಿ ಆತ್ಮದ ಜೊತೆ ಸಂಭಾಷಣೆ ನಡೆಸಿದ್ದೆ ಆದ್ರೆ ಅದರ ಬಗ್ಗೆ ಎಲ್ಲೂ ಕೂಡ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ನಟ ಸುಶಾಂತ್ ಸಿಂಗ್ ಮರಣವೊಂದರ ಬಳಿಕ ಅವರ ಪ್ರೇತಾತ್ಮದ ಜೊತೆ ಮಾತುಕತೆ ನಡೆಸಿದ್ದೇನೆ ಎಂತಲೂ ಕೂಡ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಅವರು ಹೇಳಿದ್ದಾರೆ. ಅವರ ಹೆಸರು ಸ್ಟೀವ್ ಹಾಫ್. ಅವರು ಆತ್ಮದ ಜೊತೆ ಮಾತನಾಡಿರುವುದಾಗಿ ಹೇಳಿ ವಿಡಿಯೋ ಹರಿಬಿಟ್ಟಿದ್ರು. ಅದು ಕೂಡ ವೈರಲ್ ಆಗಿತ್ತು.